ಇನ್ನು ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ರಾಜೀನಾಮೆ ಇದೀಗ ಅಂಗೀಕಾರ ಆಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಲಬುರಗಿಯಿಂದ ಕಣಕ್ಕಿಳಿದಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಡಾಕ್ಟರ್ ಉಮೇಶ್ ಜಾಧವ್. ಇದೀಗ ಉಮೇಶ್ ಜಾಧವ್ ಅವರ ರಾಜೀನಾಮೆ ಫೈನಲಿ ಅಂಗೀಕಾರ ಆಗಿದೆ. ರಾಜೀನಾಮೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಹಳ ದಿನಗಳ ನಂತರ ಒಂದಷ್ಟು ಡಿಲೇ ಇತ್ತು, ಅಂಗೀಕಾರ ಮಾಡಬಾರದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ವಿಪ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ, ಈ ರೀತಿಯಾಗಿ ಹಲವಾರು ಒಂದು ಕಂಪ್ಲೇಂಟ್ ಇತ್ತು ಅವ್ರ ಮೇಲೆ. ಸ್ವತಃ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯನವರೇ ಕಂಪ್ಲೇಂಟ್ ಮಾಡಿದ್ರು. ಫೈನಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಈಗ ಏನು ಕೊಟ್ಟಿದ್ರು ಅದು ಅಂಗೀಕಾರ ಆಗಿದೆ. ಅವ್ರ ಮೇಲೆ ಏನು ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ ನನಗೆ, ಅವರು ಖಂಡಿತ ಅಂಗೀಕಾರ ಮಾಡೇ ಮಾಡ್ತಾರೆ ಅಂತ ಉಮೇಶ್ ಜಾಧವ್ ಬಹಳ ವಿಶ್ವಾಸದಿಂದ ಇದ್ರು. ಫೈನಲಿ ರಮೇಶ್ ಕುಮಾರ್ ಅವರು ಉಮೇಶ್ ಜಾಧವ್ ಅವರ ರಾಜೀನಾಮೆ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಆ ಮೂಲಕ ಅವರ ರೂಟ್ ಈಗ ಕ್ಲಿಯರ್ ಆಗಿದೆ. ಕಲಬುರಗಿಯಿಂದ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೆದಿದ್ದಾರೆ. ಈ ಬಾರಿ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಮನಸ್ತಾಪ ಮಾಡಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಪ್ರಮುಖವಾಗಿ ಅವ್ರಿಗೊಂದಷ್ಟು ನೋವಿತ್ತು, ಮನಸ್ತಾಪ ಇತ್ತು. ಫೈನಲಿ ಈಗ ರಾಜೀನಾಮೆಯನ್ನ ಅವರು ಅಕ್ಸೆಪ್ಟ್ ಮಾಡಲಾಗಿದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಇದೀಗ ಒಂದು ತಿಂಗಳ ಅಂತರದಲ್ಲಿ ಈಗ ಫೈನಲಿ ಅವರ ಒಂದು ಅಂಗೀಕಾರ ಆಗಿದೆ ರಾಜೀನಾಮೆ ಪತ್ರ. ಏನು ಹೇಳಿದ್ರು, ಜೊತೆಗೆ ಏನಾದರೂ ರಮೇಶ್ ಕುಮಾರ್ ಅವರು ರಾಜೀನಾಮೆ ಅಂಗೀಕಾರ ಮಾಡಬೇಕಾದ್ರೆ ತಿಳಿಸಿದ್ದಾರೆ, ಯಾವೊಂದು ಇದ್ರ ಮೇಲೆ ಈಗ ಅಂಗೀಕಾರ ಆಗಿದೆ ಅಂತ? ಅವಿನಾಶ್, ಪ್ರಮುಖವಾಗಿ ಮಾರ್ಚ್ 4ನೇ ತಾರೀಕಿನಂದೇ ಉಮೇಶ್ ಜಾಧವ್ ಅವರು ಸ್ಪೀಕರ್ ಅವರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಈ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು ಅಂತ ಕಾಂಗ್ರೆಸ್ ಪಕ್ಷ ತನ್ನ ದೂರನ್ನ ಕೊಟ್ಟಿದ್ದು. ಜೊತೆಗೆ ಕೆಲವು ಸಂಘ ಸಂಸ್ಥೆಗಳು ಕೂಡ ಉಮೇಶ್ ಜಾಧವ್ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು, ಅವರನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ವು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಬದಿಯ ನಾಯಕರ ಮತ್ತು ಅಹವಾಲುಗಳನ್ನ ಆಲಿಸಿದಂತಹ ಸ್ಪೀಕರ್ ಅವರು ಇಷ್ಟು ದಿನಗಳ ಕಾಲ ತೀರ್ಮಾನವನ್ನ ಹಾಗೆ ಕಾಯ್ದಿರಿಸಿದ್ರು. ಇದೀಗ ಕೊನೆಗೂ ಕೂಡ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅಂಗೀಕಾರವನ್ನ ಮಾಡಿದ್ದಾರೆ. ಅಂದ್ರೆ ಅವರು ಕೊಟ್ಟಂತಹ ರಾಜೀನಾಮೆಗೆ ಕೊಟ್ಟಂತಹ ಕಾರಣಗಳು ಅವೆಲ್ಲ ಒತ್ತಡಕ್ಕೂ ಮಣಿಯದೆ ತಮ್ಮ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಆಧಾರದ ಮೇಲೆ ತಾನು ರಾಜೀನಾಮೆಯನ್ನ ಅಂಗೀಕರಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ತೀರ್ಮಾನವನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ನೀಡಿದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರ ಸ್ಪರ್ಧೆಗೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಇನ್ನು ಲೋಕಸಭಾ ಚುನಾವಣೆಗೆ ನಿಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಸೆಣಸಾಡೋದಕ್ಕೆ ಉಮೇಶ್ ಜಾಧವ್ ಅವರಿಗೆ ಇದೀಗ ಯಾವುದೇ ರೀತಿಯ ತೊಡಕು ಕೂಡ ಇಲ್ಲ. ಅನರ್ಹತೆಯ ದೂರು ಕೂಡ ಹಾಗೆ ಬಾಕಿ ಉಳಿದಿದ್ದು, ರಾಜೀನಾಮೆಯಂತೂ ಸದ್ಯಕ್ಕೆ ಸ್ಪೀಕರ್ ಅಂಗೀಕಾರವನ್ನ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇದೀಗ ನೋಡ್ತಾ ಇದ್ದೀರಿ ಡಾಕ್ಯುಮೆಂಟ್ ಅನ್ನ, ಅಲ್ಲಿ ಅಂಗೀಕಾರ ಆಗಿದೆ, ರಮೇಶ್ ಕುಮಾರ್ ಅವರ ಸಹಿ ಕೂಡ ಇದೆ. ಹಾಗಾಗಿ ಈಗ ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅದು ಫೈನಲಿ ಅಂಗೀಕಾರ ಆಗಿದೆ.